ಫ್ರೆಂಡ್ಸ್ ನೆಲಮಂಗಲಗೆ ಬಂದು ಕಸ್ಟಮರ್ಗೆ ಕಾಲ್ ಮಾಡಿದೆ. ಪಾರ್ಟಿ ಮನೆ ಹತ್ರ ಬಂದು ಒಂದು 5 ನಿಮಿಷ ವೇಟ್ ಮಾಡಿ ಬರ್ತೀವಿ ಅಂದ್ರು. ಸರಿ ಬರ್ತೀವಿ ಅಂದ್ಮೇಲೆ ಇನ್ನೇನ್ ಮಾಡಕ್ಕಾಗುತ್ತೆ, ಕುತ್ಕೊಂಡು ಡ್ಯಾನ್ಸ್ ಆಡಕ್ಕಾಗುತ್ತೆ ಅಂತ ನಾನು ಕೂಡ ವೇಟ್ ಮಾಡ್ಕೊಂಡು ಕುತ್ಕೊಂಡೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಫ್ರೆಂಡ್ಸ್, ಟೈಮ್ ಆಲ್ರೆಡಿ 7:30 ಆಗಿದೆ. ನೆಲಮಂಗಲದಿಂದ ಏರ್ಪೋರ್ಟ್ಗೆ ಬಾಡಿಗೆ ಬಂದಿದೆ. ಹಾಗಾಗಿ ನಾನು ಕೂಡ ಹೋಗ್ತಾ ಇದ್ದೀನಿ. ನಮ್ಮಮ್ಮಗೆ ಕಾಫಿ ಮಾಡ್ಕೊಡಕ್ ಹೇಳಿದೀನಿ, ಮಾಡ್ಕೊಡ್ತೀನಿ, ವೆಯ್ಟ್ ಮಾಡು ಅಂತಂದಿದ್ರೆ ವೆಯ್ಟ್ ಮಾಡ್ತಾ ಇದ್ದೀನಿ ಕಾಫಿಗೋಸ್ಕರ. ಕಾಫಿ ಕುಡಿದು ಏರ್ಪೋರ್ಟ್ಗೆ ಹೋಗೋಣ ಬನ್ನಿ. ನಮ್ಮಮ್ಮ ಮಾಡಿಕೊಟ್ಟಿದ್ದ ಕಾಫಿನ ಕುಡಿದ್ಬಿಟ್ಟು ನಮ್ಮನೇಲಿರೋ ಚಿಲ್ಟಾರಿಗಳಿಗೆ ನಾನು ಕೂಡ ಬಾಯಿ ಹೇಳಿ ನಾನು ಹೊರಟಿದ್ದೆ ಪೆಟ್ರೋಲ್ ಬಂಕ್ ಕಡೆ. ಪೆಟ್ರೋಲ್ ಬಂಕಿಗೆ ಬಂದು ಗಾಡಿಗೆ ಡೀಸೆಲ್ ಹಾಕಿಸ್ಕೊಂಡು ಕಸ್ಟಮರ್ ಮನೆ ಕಡೆ ಹೊರಟೆ. ನೆಲಮಂಗಲಗೆ ಬಂದು ಕಸ್ಟಮರ್ಗೆ ಕಾಲ್ ಮಾಡಿದೆ. ಪಾರ್ಟಿ ಮನೆ ಹತ್ರ ಬಂದು ಒಂದು 5 ನಿಮಿಷ ವೇಟ್ ಮಾಡಿ ಬರ್ತೀವಿ ಅಂದ್ರು. ಸರಿ ಬರ್ತೀವಿ ಅಂದ್ಮೇಲೆ ಇನ್ನೇನ್ ಮಾಡಕ್ಕಾಗುತ್ತೆ, ಕುತ್ಕೊಂಡು ಡ್ಯಾನ್ಸ್ ಆಡಕ್ಕಾಗುತ್ತೆ ಅಂತ ನಾನು ಕೂಡ ವೆಯ್ಟ್ ಮಾಡ್ಕೊಂಡು ಕುತ್ಕೊಂಡೆ. ಕಸ್ಟಮರ್ನ ಕರ್ಕೊಂಡು ಹೊರಟಿದ್ದೆ. ಹೊಟ್ಟೆ ಹಸಿತೈತೆ, ಟಿಫನ್ ಮಾಡಬೇಕು, ಯಾವ್ದಾದ್ರು ಒಂದು ಒಳ್ಳೆ ಹೋಟ್ಲಿದ್ರೆ ನಿಲ್ಲಿಸಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಮ್ಮ ಅರ್ಶನಗುಂಟೆ ಅಂಡರ್ ಪಾಸ್ ಕೆಳಗಡೆ ಇರೋ ರಾಘವೇಂದ್ರ ವೈಭವ ಹೋಟ್ಲ್ ಹತ್ರ ಕರ್ಕೊಂಬಂದು ಅವ್ರನ್ನ ಟಿಫನ್ ಮಾಡೋಕ್ಕೆ ಅಂತ ಬಿಟ್ಟೆ. ಟಿಫನ್ ಮಾಡ್ಕೊಂಬರೋಕೆ ಹೋಗಿದ್ದಾರೆ. ಗೈಸ್, ಟಿಫನ್ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಗೊರಗುಂಟೆಪಳ್ಳಿ ಹತ್ರ ಹೋಗ್ತಾ ಇದ್ದೀವಿ. ಸದ್ಯ ಇವತ್ತು ಅಷ್ಟು ಏನು ಟ್ರಾಫಿಕ್ ಜಾಮ್ ಇಲ್ಲ, ತುಂಬ ಟ್ರಾಫಿಕ್ ಜಾಮ್ ಇರುತ್ತೆ. ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ಬರ್ತಾಯಿದ್ದೆ. ಸದ್ಯ ಟ್ರಾಫಿಕ್ ಜಾಮ್ ಏನು ಅಷ್ಟು ಇರಲಿಲ್ಲ, ಕಮ್ಮಿ ಆಗಿತ್ತು. ರೈಟ್ ಸೈಡಲ್ಲಿ ಯಾವುದೋ ಬುಲೋರೋ ಗಾಡಿ ಬೇರೆ ಕೆಟ್ಟು ನಿಂತಿದೆ. ಹೆಂಗೋ ಗೊರಗುಂಟೆಪಳ್ಳಿದಲ್ಲಿ ಟ್ರಾಫಿಕ್ ಜಾಮ್ ಕಮ್ಮಿ ಇತ್ತು, ಬಚಾವಾದೆ ಅಂದ್ಕೊಂಡು ಬಂದರೆ BL ಸರ್ಕಲ್ ಹತ್ರ ನೋಡಿದ್ರೆ ಟ್ರಾಫಿಕ್ ಜಾಮ್ ಫುಲ್ ಆಗ್ಬಿಟ್ಟಿದೆ. ಗಾಡಿ ತುಂಬ ಸ್ಲೋಗಿ ಮೂವ್ ಆಗ್ತಾ ಇದ್ದಾವೆ. ಹಂಗೋ ಹಿಂಗೋ ಏನೋ ಒದ್ದಾಡ್ಕೊಂಡು ಹೆಬ್ಬಾಳ ಕಡೆ ಬಂದೆ. ಹೆಬ್ಬಾಳಕ್ಕೆ ಬಂದರೂ ಕೂಡ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮು. ಇಲ್ಲೂ ಕೂಡ ಗಾಡಿಗಳು ತುಂಬ ಸ್ಲೋಗಿ ಮೂವ್ ಆಗ್ತಾ ಇದ್ದಾವೆ. ಕಸ್ಟಮರ್ ನೋಡಿದ್ರೆ ಫ್ಲೈಟಿಗೆ ಟೈಮ್ ಆಗ್ತಾಯಿದೆ, ಬೇಗ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಈ ಟ್ರಾಫಿಕ್ ಜಾಮಲ್ಲಿ ಗಾಡಿ ಓಡಿಸೋದೇ ತುಂಬ ರಿಸ್ಕ್ ಆಗಿಬಿಟ್ಟಿದೆ ಫ್ರೆಂಡ್ಸ್. ನಮ್ಮ ಡ್ರೈವರ್ ಕಷ್ಟ ಡ್ರೈವರ್ಗಳಿಗೆ ಗೊತ್ತು ಫ್ರೆಂಡ್ಸ್. ಸಿಟಿ ಒಳಗಡೆ ಎಲ್ಲ ಸರ್ಕಸ್ ಮಾಡಿಕೊಂಡು ಫೈನಲಿ ಏರ್ಪೋರ್ಟ್ಗೆ ರೀಚ್ ಆದೋ. ಟರ್ಮಿನಲ್ 2 ಕಡೆ ಹೋಗ್ತಾ ಇದ್ದೀನಿ ಕಸ್ಟಮರ್ನ ಕರ್ಕೊಂಡು. ಫ್ರೆಂಡ್ಸ್, ನೋಡ್ತಾ ಇರ್ಬೋದು, ಈ 3 ಜನ ಏನು ಲೇಡೀಸ್ ಕಾಣಿಸ್ತಾ ಇದ್ದಾರೋ ಇವರೇ ಕಸ್ಟಮರ್ಸು. ಇವ್ರನ್ನ ಕೂಡ ಟರ್ಮಿನಲ್ 2ಗೆ ಬಿಟ್ಟು ನೋಡ್ತಾ ಇರ್ಬೋದು ಹೋಗ್ತಾ ಇದ್ದಾರೆ. ಹಾಗೆ ಒಂದು ಟರ್ಮಿನಲ್ 2 ಒಳಗಡೆ ಎಲ್ಲ ಹಾಗೆ ನಾನು ಕೂಡ ಒಂದು ವೀಡಿಯೋನ ಮಾಡಿಕೊಂಡು ನಾನು ಹೊರಟಿದ್ದೆ ಪಾರ್ಕಿಂಗ್ ಕಡೆಗೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವೀಡಿಯೋ. ಬನ್ನಿ ಪಾರ್ಕಿಂಗ್ ಕಡೆಗೆ ಹೋಗಿ ಟಿಫನ್ ಮಾಡಿಕೊಂಡು ಆರಾಮಾಗಿ ಮಲ್ಕೊಳ್ಳೋದು ಅಷ್ಟೇ ಕೆಲಸ. ಫ್ರೆಂಡ್ಸ್, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಾಗಿ ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್ನ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್.